2018ರಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಹೋಗಿ ಕೈ ಸುಟ್ಟುಕೊಂಡ ಸರ್ಕಾರ ಮತ್ತೆ ಯಾವತ್ತೂ ಕೂಡ ಅಂತ ಪ್ರಯೋಗ ಮಾಡೋದಿಲ್ಲ ಅಂತ ಅಂದುಕೊಳ್ಬೋದಾ? ನೋಡಿ, ಸರ್ಕಾರ ಮಾಡಿದಂಥದ್ದಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೆಲವೊಂದು ಜನ ಈ ರೀತಿಯಲ್ಲಿ ಪ್ರತ್ಯೇಕ ಧರ್ಮ ಅಂತೇಳಿ ನಮಗೆ ಮಾನ್ಯತೆ ಸಿಕ್ಕರೆ ಸಮುದಾಯಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಹೋಗಿದ್ದಂಥದ್ದು. ಇದು 2018ರಲ್ಲಿ ಆಗಿದ್ದಂಥದ್ದು. ಅವತ್ತಿಗೂ ನಮ್ಮೆಲ್ಲರ ಒಂದು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ, ಇವತ್ತು ಲಿಂಗಾಯತರು ವೀರಶೈವರು ಬೇರೆ ಬೇರೆ ಅಲ್ಲ, ಒಂದೇ ಅನ್ನುವಂಥದ್ದು. ಅದು ಇವತ್ತಿಗೂ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ವೀರೇಂದ್ರ ಪಾಟೀಲರ ನಂತರ ಕಾಂಗ್ರೆಸ್ನಲ್ಲಿ ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಂತ ಹೇಳುವಂಥ ಪ್ರಶ್ನೆ ಬಂದಾಗ ಈಗಲೂ ಕೂಡ ಕ್ವಶನ್ ಮಾರ್ಕಾಗೆ ಉಳಿದುಕೊಳ್ಳುತ್ತೆ ಅದು ಅಂತ. ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಲಿಂಗಾಯತ ವೀರಶೈವರು ಭಾಳ ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ. ಭಾಳಷ್ಟು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಇವತ್ತು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರೂ ವೀರೇಂದ್ರ ಪಾಟೀಲರ ಮಟ್ಟಕ್ಕೆ ಇವತ್ತು ಬಂದಿಲ್ಲ ಅನ್ನುವಂಥದ್ದು ಇವತ್ತು ತಾವು ಹೇಳ್ತಾ ಇದ್ದೀರಿ. ಆದರೆ ಇವತ್ತು ಕಾಲಕ್ರಮೇಣ ನಮ್ಮ ಸಮುದಾಯದಲ್ಲೂ ಅನೇಕ ಜನ ಇವತ್ತು ಆ ಒಂದು ಮಟ್ಟದ ರಾಜಕಾರಣಿಗಳು ಬೆಳೆದು ಬರ್ತಾರೆ, ಹೊಮ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. BJPಯಲ್ಲಿ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಲಿಂಗಾಯತ ನಾಯಕ ಅಂತ ಹೆಸರನ್ನು ತೆಗೆದುಕೊಂಡ್ರು. ಅವರೀಗ ಎಲೆಕ್ಟ್ರಲ್ ಪಾಲಿಟಿಕ್ಸಿಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಆ ಸ್ಥಾನವನ್ನು ತುಂಬುವುದಕ್ಕೆ ಕಾಂಗ್ರೆಸ್ನಲ್ಲಿ ಅನೇಕ ನಾಯಕರಿದ್ದಾರೆ, ನೀವು ಹೇಳ್ತಾ ಇದ್ದೀರಿ. ಬಟ್ ಒಬ್ಬ ನಾಯಕ ನಿಲ್ಲಬೇಕಲ್ಲ. ಈಗ ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ, ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅಂತ ಹೇಳಿದ್ರೆ ದೇವೇಗೌಡರು, ಗೊತ್ತಿಲ್ಲ. ಈಗ DK ಶಿವಕುಮಾರ್ ಕೂಡ ಆದರೂ ನಂಗೆ ಗೊತ್ತಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಲಿಂಗಾಯತರಲ್ಲೂ ಕೂಡ ಅಂಥದ್ದು ಬರಬಹುದಾ? ನೋಡಿ, ಲಿಂಗಾಯತರಲ್ಲಿ ಸಾಮೂಹಿಕ ನಾಯಕತ್ವನೂ ಇದೆ. ಇವತ್ತು ಆ ರೀತಿಯಲ್ಲಿ ಒಬ್ಬ ನಾಯಕ ಬೆಳೆಯುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಕಾಲಕ್ರಮೇಣ ಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತು ನಾಯಕತ್ವ ಇವತ್ತು ಹೊರಹೊಮ್ಮುವಂಥದ್ದು ನಾವೆಲ್ಲ ನೋಡ್ಕೊತಾನೆ ಬಂದಿದ್ದೇವೆ. ಅಂಥ ಸಂದರ್ಭ ಬಂದಂಥ ಸಮಯದಲ್ಲಿ ಇವತ್ತು ಭಾಳಷ್ಟು ಜನ ಆ ಒಂದು ಸ್ಥಾನದಲ್ಲಿ ತುಂಬಲಿಕ್ಕೆ ಯೋಗ್ಯರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಒಗ್ಗಟ್ಟಿನ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆಯಾ ನಿಮಗೆ? ನೋಡಿ, ಯಾವ ನಾಯಕರಲ್ಲೂ ವೈಯಕ್ತಿಕ ದ್ವೇಷ ಆಗಲಿ ಅಸೂಯೆ ಆಗಲಿ ಇರುವಂಥದ್ದಿಲ್ಲ. ಇವತ್ತಾದರೆ ಸಾಮೂಹಿಕವಾಗಿ ಕುಳಿತು ಚರ್ಚೆ ಮಾಡಿ ಇವತ್ತು ಸಮುದಾಯ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆ. ನಾವು ಮಾಡ್ತಾ ಇದ್ದೇವೆ. ಈಗ ಎಲ್ಲರೂ ಸೇರಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನಾವೆಲ್ಲ ಸೇರ್ತೇವೆ. ಸಮುದಾಯದ ಪ್ರಶ್ನೆ ಬಂದಾಗ ಎಲ್ಲರ ಅಭಿಪ್ರಾಯನೂ ನಾವು ಪಡಿತೇವೆ. ಆ ರೀತಿಯಲ್ಲಿ ಇವತ್ತು ನಾವು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ವೀರಶೈವ ಲಿಂಗಾಯತರು ಒಳ ಹೊಡೆತದಿಂದ ಪಾರೋಗೋದು ಯಾವಾಗ? ನೋಡಿ, ಇವತ್ತು ಇದು ಇವತ್ತಿಂದು ನಿನ್ನೆದ ಸಮಸ್ಯೆ ಅಲ್ಲ, ತಲಾಂತರದಿಂದ ಬಂದಂಥ ಈ ಒಂದು ಪ್ರಶ್ನೆ. 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪನೆ ಆಯ್ತಲ್ಲ, ಹಾನಗಲ್ ಕುಮಾರೇಶ್ವರು ಮಾಡಿದ ಉದ್ದೇಶನೇ ಹರಿದು ಹಂಚಿ ಹೋಗಿದ್ದಂಥ ಈ ಒಂದು ಸಮುದಾಯ ಇದು ಇಡೀ ವಿಶ್ವದಲ್ಲಿ ಒಂದು ವೀರಶೈವ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಇದು ಬೆಳಿಬೇಕು. ಈ ಸಮುದಾಯದಲ್ಲಿ ಏನು ಒಳಪಂಗಡಗಳಿದ್ದಾವೆ, ಸುಮಾರು 100 ಒಳಪಂಗಡಗಳಿದ್ದಾವೆ. ಎಲ್ಲ ಒಳಪಂಗಡಗಳಿಗೆ ಒಂದೇ ವೇದಿಕೆ ಮೇಲೆ ತಂದು ಒಗ್ಗೂಡಿಸಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದಂಥವ್ರು ಅವರು.